ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಸ್ವಾತಿ ಅರ್ತ್ಲಿ ಕಿಚನ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇದು ವಿಡಿಯೋ ನೋಡೋವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಏನು ಸ್ಪೆಷಲ್ ಇದೆ ಅಂತ ಹೇಳಿ. ನೋಡ್ಕೊಂಡು ಬರೋಣ ಬನ್ನಿ. ನಾನಿವತ್ತು ಫ್ರೆಂಡ್ ಮನೆಗೆ ಅಂತ ಹೊರಟಿದ್ದೆ. ತುಂಬ ಟೈಮ್ ಆದಮೇಲೆ ನಾವು ಫ್ರೆಂಡ್ಸ್ ಮೀಟ್ ಆಗ್ತಾ ಇದ್ದೀವಿ. ಹಾಗೆ ಆವಾಗವಾಗ ನಾವು ಫ್ರೆಂಡ್ಸ್ ಮೀಟ್ ಆಗ್ತಾಯಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಸೊ ಇವತ್ತು ಸಂಡೇ ಆದ ಕಾರಣ ಹೋಗ್ತಾ ಇದ್ದೀನಿ. ಹಾಗೆ ಫುಲ್ ಟ್ರಾಫಿಕ್ ಇದೆ ನೋಡಿ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಅಂದರೆ ಅಷ್ಟು ಇಷ್ಟ ಅಲ್ಲ, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಫೈನಲಿ ಫ್ರೆಂಡ್ ಮನೆಗೆ ರೀಚ್ ಆಗಬೇಕಿದ್ರೆ ಮಧ್ಯಾಹ್ನನೇ ಆಯಿತು. ಇಲ್ಲಿ ನೋಡಿದರೆ ಅವರು ಮಗಳ ಮದುವೆಗೆ ಅಂತ ಸಾರಿ ತುಂಬ ತೊಗೊಂಡಿಟ್ಟಿದ್ರು. ಆದ್ರೂ ಒಳ್ಳೆ ಸಾರೀಸ್ ಎಲ್ಲ ಮತ್ತು ವರ್ಕಿಗೆಲ್ಲ ಕೊಟ್ಟಿದ್ರು. ಅಂದರೆ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್, ಸ್ಟಿಚ್ಚಿಂಗ್ ಎಲ್ಲ ಕೊಟ್ಟಿದ್ರು. ಸೊ ಇದ್ದ ಸಾರಿಯನ್ನು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡಿ ಕುಚ್ಚು ಹಾಕಿರೋದು ಡಿಫ್ರೆಂಟ್ ಆಗಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅಂದರೆ ಗ್ರೀನ್ಗೆ ಪಿಂಕ್ ಸೆರಗು ಬಂದಿದೆ, ಹಾಗೆ ಬ್ಲೌಸ್ ಪೀಸ್ನು ಪಿಂಕ್ ಬಂದಿದೆ. ಇದು ಗ್ರೀನ್ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಾರ್ಡ್ರ್ ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಹೈಟ್ ಇದ್ದವ್ರಿಗೆ ಈ ಥರ ಬಾರ್ಡ್ರ್ ಸ್ಯಾರೀಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ ಇದ್ದವ್ರಿಗೆ ಸ್ವಲ್ಪ ಎಲ್ಲ ಕವರ್ ಆಗುತ್ತೆ, ಅದು ಬಾರ್ಡೆಲ್ಲ ಅಷ್ಟೊಂದು ಕಾಣಿಸಲ್ಲ ನೋಡಿ. ಈ ಥರ ಮದುವೆ ಫಂಕ್ಷನ್ ಬಂದರೆ ಲೇಡೀಸ್ಗೆಲ್ಲ ಸಾರಿದು ಎಷ್ಟು ಕ್ರೇಜ್ ಇರುತ್ತೆ ಅಂದರೆ, ಎಲ್ಲ ಸಾರೀಸ್ ಯಾವ ಥರ ಬಾರ್ಡ್ರ್, ಯಾವ ಡಿಸೈನ್ ಬಂದಿದೆ ಅಂತ ನೋಡೋದೇ ಒಂದು ಕ್ರೇಜ್ ಇರುತ್ತೆ. ಅದರಲ್ಲೂ ನಮಗೆ ಬ್ಲೌಸ್ ಪೀಸ್ ಡಾರ್ಕ್ ಆಗಿದ್ರೆ ಆ ಸಾರಿದು ಲುಕ್ಕೇ ಚೇಂಜ್ ಆಗುತ್ತೆ. ಹಾಗೆ ಸೆರಗು ನನಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಗೋಲ್ಡನ್ ಕಲರ್ ಮಿಕ್ಸ್ ಬಂದಿದೆ ಇದು. ಹಾಗೆ ನಾನು ಎಲ್ಲ ಸಾರಿ ನೋಡ್ತಾ ಇರಬೇಕಿದ್ರೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ, ಇನ್ನೊಬ್ಬರು ಫ್ರೆಂಡಿಗೆ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಎಲ್ಲ ಡಿಸೈನ್ಸ್ ಇದೆ ಅಂತ ಹೇಳಿ. ಇದೆಲ್ಲ ಚಿಕ್ಕಪೇಟೆ, ಮಲ್ಲೇಶ್ವರಮಲ್ಲೂ ಹಾಗೂ ಎಲ್ಲ ಕಡೆನೂ ಅವೈಲೇಬಲ್ ಇದೆ. ಸಿಲ್ಕ್ ಸ್ಯಾರೀಸ್ಗಂತೂ ಚಿಕ್ಕಪೇಟೆನೇ ಬೆಸ್ಟ್ ಇದೆ ಅನಿಸುತ್ತೆ. ಹಾಗೆ ಇನ್ನೊಂದು ಸಾರಿ ನೋಡಿ, ಇದರಲ್ಲಿ ನೀವು ಲೆಹಂಗಾ ಮಾಡ್ಬೋದು, ಹಾಗೆ ಸಾರಿನಾಗಿನೂ ಯೂಸ್ ಮಾಡ್ಬೋದು. ಇದು ಒಂದು ಮೆಟೀರಿಯಲ್ ಅಂತಲೇ ತಾನಲ್ಲಿ ಬಂದಿರುತ್ತೆ. ತಾನಲ್ಲಿ ಬೇಕಾದರೆ ನಿಮಗೆ ಕಟ್ ಮಾಡಿನೂ ಕೊಡ್ತಾರೆ. ಇದು ನೆಟ್ಟೆಡ್ ಮೆಟೀರಿಯಲಲ್ಲಿ ಫುಲ್ ವರ್ಕ್ ಬಂದಿದೆ ನೋಡಿ. ಎಷ್ಟು ಸಿಂಪಲ್ ಆಗಿದೆ ನೋಡೋದಕ್ಕೆ ಸಾರಿ, ಬಟ್ ಫಂಕ್ಷನ್ ವೇರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದನ್ನೆಲ್ಲ ಸಾರಿನ ನೀಟಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕರೆಕ್ಟಾಗಿ ಬ್ಲೌಸ್ ಎಲ್ಲ ಸೆಟ್ ಮಾಡಿ ಒಂದು ಬಾಕ್ಸಲ್ಲಿ ಐರನ್ ಹಾಕಿ ಪ್ಲೀಟ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ಅದನ್ನೊಂದು 4 to 5 ಟೈಮ್ಸ್ ಯೂಸ್ ಮಾಡ್ಬೋದು. ಅಷ್ಟು ನೀಟಾಗಿರುತ್ತೆ. ಪಿನ್ನೆಲ್ಲ ನಾವು ಒಂದು ಸರಿ ಯೂಸ್ ಮಾಡಿದ್ಮೇಲೆ ಮತ್ತೆ ಅದೇ ಥರ ಪಿನ್ ಮಾಡಿ ಇಟ್ಕೊಂಡ್ರೆ ಅಷ್ಟು ನೀಟಾಗಿ ಕವರಲ್ಲಿ ಹಾಕ್ಕೋಬೋದು. ಈ ಥರ ಇಟ್ಕೊಂಡ್ರೆ ಒಂದೇ ಕವರಲ್ಲಿ ಬ್ಲೌಸ್, ಪೆಟಿಕೋಟ್ ಎಲ್ಲ ಇಟ್ಕೊಂಡ್ರೆ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ. ಫಂಕ್ಷನ್ಗೆ ಎಲ್ಲಿಯಾದರೂ ನಮಗೆ ಮತ್ತೆ ಪಿನ್ ಹಾಕೋದು ಏನು ಕೆಲಸ ಇರಲ್ಲ ನೋಡಿ. ಎಷ್ಟೊಂದು ಬಾಕ್ಸ್ಗಳಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಇದು ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಬೇಕಿದ್ರೇ ಉಡಬೇಕು ಅನಿಸುತ್ತೆ ಅಲ್ವಾ, ಆ ಥರ ನೀಟಾಗಿ ಇಟ್ಟಿದ್ದಾರೆ ನೋಡಿ. ಇದು ಸಾರಿ ನೋಡಿ, ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕಿಗೆ ರೆಡ್ ಕಾಂಬಿನೇಷನ್ ಬಂದುಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೆರಗಂತೂ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕುಚ್ಚು ನೋಡ್ತಾ ಇರ್ಬೋದು ನೋಡಿ. ಇದು ಎಂಬ್ರಾಯ್ಡ್ ವರ್ಕ್ ಮಾಡಿರೋದು. ಅಂದರೆ ಇದು ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ಸಾರಿ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಕುಚ್ಚು ಕೂಡ ಮಾಡ್ತಾರೆ. ಇಲ್ಲಿ ನಿಮಗೆ ಏನಾದರೂ ಕುಚ್ಚು ಡಿಸೈನ್ಸ್ ತುಂಬ ಬೇಕು ಅಂದರೆ ನನ್ನ ಫ್ರೆಂಡ್ದು ಬೋಟಿಕ್ ಇದೆ, ಪ್ರಭಾ ಬೋಟಿಕ್ ಅಂತೇಳಿ, ಒಂದು ಸಾರಿ ವಿಸಿಟ್ ಮಾಡಿ. ನಿಮಗೆ ತುಂಬ ಕಸ್ಟಮೈಸ್ಡ್ ಡ್ರೆಸ್ಸಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಕೊಡ್ತಾರೆ. ಯಾವ ಥರ ಬೇಕು ಆ ಥರ ಎಲ್ಲ ಬ್ಲೌಸಸ್ ಆಗಲಿ, ಡ್ರೆಸ್ ಆಗಲಿ, A to Z ಮಕ್ಕಳದಾಗಲಿ, ಜೆಂಟ್ಸ್ ಲೇಡೀಸ್ ಎಲ್ಲನೂ ಸ್ಟಿಚ್ ಮಾಡಿಕೊಡ್ತಾರೆ. ಹಾಗೆ ಕುಚ್ಚು ವೆರೈಟಿಯಾಗಿ ಹಾಕ್ಕೊಡ್ತಾರೆ. ಒಂದು ಸಾರಿ ಬೇಕಂದರೆ ನೀವು ವಿಸಿಟ್ ಮಾಡಿ. ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನೆಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಇವಾಗ ಜಸ್ಟ್ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನಿಮಗೆ ಡೀಟೇಲಾಗಿ ಇನ್ನೊಂದು ಸರಿ ಕ್ಲೀನಾಗಿ ಇನ್ನೊಂದು ಸರಿ ಅವ್ರದ್ದು ಕ್ಲಾಸ್ ಎಲ್ಲ ಕೊಡ್ತಾರೆ ಅವರು, ಅದೆಲ್ಲ ವಿಡಿಯೋ ಡೀಟೇಲಾಗಿ ಹಾಕ್ತೀನಿ ನಿಮಗೆ. ಅಂದರೆ ಸ್ಟಿಚಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ.
ನೀವು ಗೂಗಲಲ್ಲಿ ಪ್ರಭಾ ಬೋಟಿಕ್ ಅಂತ ಸರ್ಚ್ ಮಾಡಿ ನೋಡಬೇಕಂದ್ರೆ ಫ್ರೆಂಡ್ ಮನೆಗೆ ಹೋಗಿ ಟೈಮ್ ಪಾಸ್ ಆಗಿರೋದೇ ಗೊತ್ತಾಗಿಲ್ಲ. ಮತ್ತು ಸಂಜೆ ಬಂದ ಮೇಲೆ ನಮ್ಮ ರುಟೀನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಎಲ್ಲಿ ಹೋಗಿ ಬಂದರೂ ನಮ್ಮ ಕೆಲಸ ನಾವೇ ಮಾಡಬೇಕು. ಬಂದಮೇಲೆ ಮಕ್ಕಳು ಸ್ಕೂಲಿಂದ ಬರುವಾಗ ಹಸಿವಾಗಿರುತ್ತಲ್ಲ, ಸೊ ಬಿಸಿ ಬಿಸಿ ಏನಾದರೂ ಮಾಡಿ ಕೊಡಲೇಬೇಕಾಗುತ್ತೆ. ಅದು ಬೇರೆ ಮಳೆ ಬರುತ್ತಾ ಇರುತ್ತಲ್ಲ, ಸೊ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಆನಿಯನ್ದು ಪಲ್ಯ ಮಾಡ್ತಾಯಿದ್ದೀನಿ. ಏನೋ ವೆಜಿಟೇಬಲ್ಸ್ ಇಲ್ಲ ಅಂದರೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಅದಕ್ಕೆ ಊಟದ ಜೊತೆ ಇಲ್ಲ ಚಪಾತಿ ದೋಸೆ ಜೊತೆಗೇನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು, ಆನಿಯನ್, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಆವಾಗ ಟೇಸ್ಟು ಹಾಗೂ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಧನಿಯಾ ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋದೇನು ನೆಸೆಸಿಟಿ ಇರಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟರೆ ಒಂದು 5 ನಿಮಿಷದಲ್ಲಿ ಇದು ಪಲ್ಯ ರೆಡಿಯಾಗಿರುತ್ತೆ. ಹಾಗೆ ಅದಕ್ಕೆ ನಾನು ಕಾಂಬಿನೇಷನ್ ಅಂತ ಹೇಳಿ ಖಾರ ದೋಸೆದು ಹಿಟ್ಟು ಫ್ರಿಜ್ಜಲ್ಲಿತ್ತು, ಬೆಳಗ್ಗೆ ಮಾಡಿರೋದು ಹಿಟ್ಟು. ನಾನು ಜಾಸ್ತಿ ದಿವಸ ಹಿಟ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ, ಜಾಸ್ತಿ ಒಂದೇ ಒಂದು ದಿವಸಕ್ಕೆ ಅಷ್ಟೇ ಆಗುವಷ್ಟು ಮಾಡಿರ್ತೀನಿ. ಹಾಗೆ ನಾನು ಖಾರ ದೋಸೆನೂ ಮಾಡ್ತಾಯಿದ್ದೀನಿ ಜೊತೆಗೆ. ಹಾಗೆ ಫ್ರೆಂಡ್ ಮನೆಯಿಂದ ಬರ್ತಾ ಸ್ವಲ್ಪ ಮಾವಿನ ಹಣ್ಣು ಹಾಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬಂದಿದ್ದೆ. ರಾ ಮ್ಯಾಂಗೋ ತೊಗೊಂಡು ಬಂದಿದ್ದೆ, ಮ್ಯಾಂಗೋ ಬಾತ್ ಮಾಡೋಣ ಅಂತ ಹೇಳಿ. ಹಾಗೆ ಡೈಲಿ ಯೂಸ್ಗೆ ಬೆಳಗ್ಗೆ ನಾವು ಪಪ್ಪಾಯ ಯೂಸ್ ಮಾಡ್ತೀವಿ, ಸೊ ಪಪ್ಪಾಯನೂ ತೊಗೊಂಡು ಬಂದಿದ್ದೆ. ಹಾಗೆ ನಮ್ಮಮ್ಮ ಸ್ವಲ್ಪ ರಂಬೂಟನ್ ಕಳಿಸ್ಕೊಟ್ಟಿದ್ರು ಊರಿಂದ. ಇವಾಗ ಊರಲ್ಲೆಲ್ಲ ರಂಬೂಟನ್ ಸೀಸನ್ ಸ್ಟಾರ್ಟ್ ಆಗಿದೆ, ಸೊ ನಮಗೆಲ್ಲ ತುಂಬ ಫೇವ್ರೆಟ್. ಇಲ್ಲಾಂದರೆ ನಾವು ಯಾವಾಗಲೂ ಊರಲ್ಲಿರ್ತೀವಿ ಈ ಸೀಸನಲ್ಲಿ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಸ್ವಲ್ಪ ಬೇಗ ಬಂದ್ವಿ. ನೋಡಿ ಇಲ್ಲಿ ಗ್ರೀನ್ ಕಲರ್, ರೆಡ್ ಕಲರ್, ಯೆಲ್ಲೋ ಕಲರ್ ಎಲ್ಲ ಇದೆ. ಗ್ರೀನ್ ಕಲರು ಸ್ವಲ್ಪ ಹಣ್ಣಾಗಿದೆ, ಅದು ಹೊರಗಡೆ ನೋಡೋದಕ್ಕೆ ಸ್ವಲ್ಪ ಕಾಯಿ ಥರ ಕಾಣಿಸ್ಬೋದು, ಬಟ್ ಒಳಗಡೆ ತುಂಬ ಚೆನ್ನಾಗಿದೆ. ಐಸ್ ಆ್ಯಪಲ್ ಥರ ಒಳಗಡೆ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ.
ಅಮ್ಮನ ಮನೆಯಿಂದ ಏನೇ ಕಳಿಸಿದ್ರು ಅದು ತುಂಬ ಟೇಸ್ಟಾಗಿರುತ್ತೆ. ಎಷ್ಟು ಖುಷಿಯಾಗುತ್ತಲ್ವ ಅಮ್ಮನ ಮನೆಯಿಂದ ಏನಾದರೂ ಕಳಿಸಿಕೊಟ್ರೆ. ನಾವು ಎಷ್ಟೇ ದುಡ್ಡು ಕೊಟ್ಟರು ಏನೇ ಮಾಡಿದ್ರೂ ಅಮ್ಮನ ಮನೆಯಿಂದ ತಂದ ಒಂದು ಟೇಸ್ಟೇ ಬೇರೆ ಇರುತ್ತೆ. ಅದಕ್ಕೆ ನೋಡಿ ಇದು ಯಾವ ಥರ ಇದೆ ಅಂತ ಹೇಳಿ, ಎಷ್ಟು ಕ್ಯೂಟಾಗಿದೆ ನೋಡಿ ಇದು.